ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಆರೋಪದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅನಾಮಿಕನ ದೂರುದಾರನ ಪತ್ರದ ಆಧಾರದ ಮೇಲೆ ತನಿಖೆ ನಡೆಸೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಆ ಪ್ರಕಾರ ಕಲ್ಲೇರಿ ಭಾಗದಲ್ಲಿ ಶವಗಳನ್ನ ಹೂತಿಟ್ಟಿರುವ ಬಗ್ಗೆ ಉಲ್ಲೇಖಿಸಲಾಗಿದೆ. ಬಾಲಕಿಯ ಮೃತದೇಹವನ್ನ ನಿಗೂಢವಾಗಿ ಹೂತಿಟ್ಟ ಬಗ್ಗೆ ಈತನ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. 2010ರಲ್ಲಿ ನಡೆದಂತಹ ಘಟನೆಯನ್ನ ಈ ಅನಾಮಿಕ ವ್ಯಕ್ತಿ ಉಲ್ಲೇಖಿಸಿದ್ದಾನೆ. ಕಲ್ಲೇರಿ ಸಮೀಪದ ಕಾಡೊಂದರಲ್ಲಿ ಬಾಲಕಿಯ ಶವವನ್ನ ಹೂತಿಟ್ಟಿರೋ ವಿಚಾರ. ಕಲ್ಲೇರಿ ಭಾಗದ ಕಾಡಿಂದ ಆ ಸ್ಥಳದ ಸಮೀಪದಿಂದ ನ್ಯೂಸ್ ಫಸ್ಟ್ ವರದಿ ಮಾಡಿದೆ. ಕಲ್ಲೇರಿಯ ಕಾಡು ಪ್ರದೇಶದಿಂದಲೇ ನ್ಯೂಸ್ ಫಸ್ಟ್ ವರದಿಯನ್ನ ಮಾಡಿದೆ. ಈ ಅನಾಮಿಕ ವ್ಯಕ್ತಿ ಪ್ರತ್ಯಕ್ಷ ಆಗಿ ತಾನು ಹಿಂದೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದೆ, ಆ ಸಂದರ್ಭದಲ್ಲಿ ನನ್ನ ಕೈಯಿಂದ ನೂರಾರು ಶವಗಳನ್ನು ಹೂತಿಸಿದ್ದಾರೆ ಅನ್ನುವಂತಹ ಆರೋಪ ಏನು ಮಾಡಿದ್ದ. ಆತ ದೂರಿನಲ್ಲಿ ಸಾಕಷ್ಟು ವಿಚಾರಗಳನ್ನ, ಬಹಳ ಮಹತ್ವದ ಅಂಶಗಳನ್ನ, ಆರೋಪಗಳನ್ನ ಉಲ್ಲೇಖ ಮಾಡಿದ್ದಾನೆ. ಆ ಪೈಕಿ ಒಂದು, ಕಲ್ಲೇರಿ ಕಾಡಿನ ಸಮೀಪ ಒಂದು ಬಾಲಕಿಯ ಮೃತದೇಹವನ್ನ ಹೀಗೆ ರಹಸ್ಯವಾಗಿ ಹೂತಿಟ್ಟಿದ್ದೆ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಲ್ಲೇರಿ ಕಾಡು ಪ್ರದೇಶದಿಂದಾನೇ ನಮ್ಮ ಪ್ರತಿನಿಧಿ ಕಿರಣ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿರುವಂತಹ ಆರೋಪದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಈಗಾಗಲೇ SIT ತಂಡವನ್ನು ರಚನೆ ಮಾಡಿದೆ. SIT ತಂಡ ಧರ್ಮಸ್ಥಳಕ್ಕೆ ಬಂದು ತನಿಖೆ ಆರಂಭಿಸಲಿದೆ. ಅದರ ಮೊದಲು ಅನಾಮಧೇಯ ವ್ಯಕ್ತಿ ದೂರುದಾರ ನೀಡಿದಂತಹ ಪತ್ರ, ಆ ಪತ್ರದಲ್ಲಿ ಉಲ್ಲೇಖವಾಗಿರುವಂತಹ ಕಲ್ಲೇರಿಯ ಒಂದು ಘಟನೆ ಬಹಳ ಕಾಡುತ್ತೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಕಲ್ಲೇರಿ ಭಾಗಕ್ಕೆ ಬಂದು ತನಿಖೆ ಆರಂಭ ಆಗುವಂತಹ ಒಂದು ಸೂಚನೆ ಇದೆ. ನಾನೀಗ ಈ ಕಲ್ಲೇರಿ ಭಾಗದಲ್ಲಿದ್ದೇನೆ. ಇದು ಧರ್ಮಸ್ಥಳದಿಂದ ಚೂರು ದೂರದಲ್ಲಿರುವಂತಹ ಒಂದು ಕಲ್ಲೇರಿ ಅನ್ನೋ ಒಂದು ಪ್ರದೇಶ. ಈ ಪ್ರದೇಶದಲ್ಲಿ ಇರುವಂಥ ಒಂದು ಪೆಟ್ರೋಲ್ ಬಂಕ್ನಿಂದ 500 ಮೀಟರ್ ದೂರದಲ್ಲಿ ಬಾಲಕಿಯ ಮೃತದೇಹ ಸಿಕ್ಕಿತ್ತು ಅನ್ನೋದನ್ನು ಅನಾಮಧೇಯ ದೂರುದಾರ ತನ್ನ ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಾನೆ. ಈ ಹಿನ್ನೆಲೆಯಲ್ಲಿ ಆ ಒಂದು ಪತ್ರದ ಮೇಲೆ ಈ ತನಿಖೆ ಆರಂಭ ಆಗುತ್ತೆ ಅನ್ನೋದನ್ನು ಹೇಳಲಾಗಿದೆ. ತನ್ನನ್ನು ಆ ಒಂದು ಘಟನೆ ಬಹಳ ಕಾಡಿತ್ತು ಅನ್ನೋದನ್ನು ಪತ್ರದಲ್ಲಿ ಆತ ಉಲ್ಲೇಖ ಮಾಡ್ತಾನೆ. ಇದೇ ಪ್ರದೇಶದಲ್ಲಿ ಒಂದು ಬಾಲಕಿಯ ಮೃತದೇಹ ಸಿಕ್ಕಿತ್ತು ಅನ್ನೋದನ್ನು ಆತ ಉಲ್ಲೇಖ ಮಾಡ್ತಾನೆ ಆ ಪತ್ರದಲ್ಲಿ. ಇದೇ ಪ್ರದೇಶ ಇದು ಕಲ್ಲೇರಿ ಅನ್ನೋ ಒಂದು ಪ್ರದೇಶ. ಇಲ್ಲಿ ಒಂದು ಬಾಲಕಿಯ ಮೃತದೇಹ 2010ರಲ್ಲಿ ಸಿಕ್ಕಿತ್ತು ಅನ್ನೋದನ್ನು ಪತ್ರದಲ್ಲಿ ಆತ ಉಲ್ಲೇಖ ಮಾಡಿರುವಂಥದ್ದು. ಆ ಘಟನೆ ತನ್ನನ್ನು ಬಹಳವಾಗಿ ಕಾಡಿತ್ತು ಅನ್ನೋದನ್ನು ಆತನ ಹೇಳ್ತಾನೆ. 2010ರಲ್ಲಿ ಕಲ್ಲೇರಿಯಲ್ಲಿರುವ ಪೆಟ್ರೋಲ್ ಬಂಕ್ನಿಂದ ಸುಮಾರು 500 ಮೀಟರ್ ದೂರದಲ್ಲಿ ಸ್ಥಳದಲ್ಲಿ ತನ್ನನ್ನು ಮೇಲ್ವಿಚಾರಕರು ಕಳಿಸಿದ್ರು. ಅಲ್ಲೊಂದು ಮೃತದೇಹ ಇದೆ, ಅದನ್ನು ವಿಲೇವಾರಿ ಮಾಡಬೇಕು ಅನ್ನೋದನ್ನು ಸೂಚನೆ ನೀಡಿದ್ರು ಅನ್ನೋದನ್ನು ಆತ ಪತ್ರದಲ್ಲಿ ಹೇಳ್ತಾನೆ. ಆದರೆ ಆತ ಆ ಸ್ಥಳಕ್ಕೆ ಬಂದಾಗ ಒಂದು ಬಾಲಕಿಯ ಮೃತದೇಹ ಇರುತ್ತೆ. ಅಂದಾಜು ಒಂದು 12ರಿಂದ 15 ವರ್ಷ ಬಾಲಕಿ ಅಂತ ಆತ ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಾನೆ. ಅದು ಶಾಲಾ ಸಮವಸ್ತ್ರದಲ್ಲಿರುವಂತಹ ಒಂದು ಬಾಲಕಿಯ ಮೃತದೇಹ. ಕೇವಲ ಶರ್ಟ್ ಮಾತ್ರ ಇರುತ್ತೆ, ಅವಳ ಲಂಗ ಹಾಗೂ ಒಳ ಉಡುಪು ಇರೋದಿಲ್ಲ ಅನ್ನೋದನ್ನು ಆತ ತನ್ನ ಪತ್ರದಲ್ಲಿ ತಿಳಿಸಿರುವಂಥದ್ದು. ಅವಳ ದೇಹದ ಮೇಲೆ ಲೈಂಗಿಕ ಆಕ್ರಮಣ ನಡೆಯುವಂತಹ ಲಕ್ಷಣಗಳು ಗೋಚರಿಸ್ತಾ ಇತ್ತು. ಹಾಗೆಯೇ ಆಕೆಯ ಕುತ್ತಿಗೆಯನ್ನು ಹಿಚುಕಿ ಅವಳನ್ನು ಸಾಯಿಸಿರುವಂಥದ್ದು ಗುರುತುಗಳು ಇತ್ತು ಅನ್ನೋದನ್ನು ಆತ ತನ್ನ ಪತ್ರದಲ್ಲಿ ಉಲ್ಲೇಖ ಮಾಡ್ತಾನೆ. ಹಾಗೆಯೇ ಶಾಲಾ ಬ್ಯಾಗನ್ನು, ಆ ಬಾಲಕಿಯ ಶಾಲಾ ಬ್ಯಾಗನ್ನು, ಹಾಗೆಯೇ ಈ ಗುಂಡಿ ತೆಗೆದು ಮೃತದೇಹವನ್ನು ಮತ್ತು ಶಾಲಾ ಬ್ಯಾಗನ್ನು ಒಟ್ಟಿಗೆ ಅಲ್ಲಿ ಗುಂಡಿ ತೋಡಿ ಆಕೆಯನ್ನು ಅಗೆದು ಮುಚ್ಚಬೇಕು ಅನ್ನೋದನ್ನು ನಿರ್ದೇಶನ ನೀಡಲಾಗಿತ್ತು ಅನ್ನೋದನ್ನು ಆತ ತನ್ನ ಪತ್ರದಲ್ಲಿ ಹೇಳಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆ ಘಟನೆ SIT ತಂಡದ ತನಿಖೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತಲೇ ಹೇಳಲಾಗುತ್ತೆ. ಯಾಕಂದರೆ ಆತ ಒಂದು ನಿರ್ದಿಷ್ಟ ಪ್ರದೇಶದ, ಅಂದರೆ ಕಲ್ಲೇರಿ ಪ್ರದೇಶವನ್ನು ಉಲ್ಲೇಖ ಮಾಡಿದ್ದಾನೆ. ಹಾಗೆ ಈ ಭಾಗದಲ್ಲಿ ಬಂದು ಆತನನ್ನು ಕರ್ಕೊಂಡು ಬಂದು ಯಾವ ಪ್ರದೇಶದಲ್ಲಿ ಮೃತದೇಹ ಸಿಕ್ಕಿತ್ತು, ಆ ಮೃತದೇಹ ಸಿಕ್ಕಂತಹ ಜಾಗ ಅಲ್ಲಿ ಹೋಗಿ ಪಂಚನಾಮೆ ಮಾಡುವಂತಹ ಒಂದು ಪ್ರಕ್ರಿಯೆ ನಡೆಯುತ್ತೆ. SIT ತಂಡದ ಆತನ ಕರ್ಕೊಂಡು ಬಂದು ಎಲ್ಲಿ ಸಿಕ್ಕಿತ್ತು, ಯಾರು ನಿರ್ದೇಶನ ನೀಡಿದ್ರು, ಪ್ರತಿಯೊಂದನ್ನು ವಿಚಾರಣೆ ಮಾಡುವಂತಹ ಸಂದರ್ಭ ಬರುತ್ತೆ. ಈ ಹಿನ್ನೆಲೆಯಲ್ಲಿ ಈ ಭಾಗಕ್ಕೆ SIT ತಂಡ ಬರುತ್ತೆ. ಹಾಗೆ ಈ ಭಾಗದಲ್ಲಿ ಹಲವಾರು ಮೃತದೇಹಗಳನ್ನು ತಾನು ಹೂತಿಟ್ಟಿದ್ದೇನೆ ಅನ್ನೋದು ಆತ ಹೇಳೋದು. ಹಾಗೆಯೇ ಈ ಭಾಗ ಏನಿದೆ ಕಂದಾಯ ಇದಕ್ಕೆ ಬರುವಂತಹ ಜಾಗ, ಇದು ಕಂದಾಯ ಇಲಾಖೆಗೆ ಸೇರಿದಂಥ ಜಾಗ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಆತ ಹೂತಿದ್ದಾನೆ ಅನ್ನುವಂಥ
ಒಂದು ಆರೋಪ ಇರುವಂಥದ್ದು. ಈಗ ಈ ಭಾಗಕ್ಕೆ ಬಂದು ಇಲ್ಲಿರುವಂತಹ ಮೃತದೇಹಗಳನ್ನು ಹುಡುಕುವಂತಹ ಪ್ರಕ್ರಿಯೆ ನಡೆಯುತ್ತೆ. ಹಾಗೆ ಇದು ಒಂದು SIT ತಂಡದ ತನಿಖೆಯ ಒಂದು ಭಾಗ ಕೂಡ. ಈ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ಒಂದು ಈ ಕಾಡು ದಟ್ಟಾರಣ್ಯ ಏನಿದೆ, ಶವಗಳ ಸಾಕ್ಷಿ ಹೇಳುತ್ತಾ ಕಾದು ನೋಡಬೇಕು. ಕ್ಯಾಮರಾಮ್ಯಾನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.